ಸೊ ನಾವು ಹೋಗ್ತಾ ಇದೀವಿ ರಾಜಸ್ಥಾನ ಸಫಾಡ ಊರ್ನ ನೋಡೋದಕ್ಕೆ, ಇಲ್ಲಿ ಹಳ್ಳಿ ಜನಗಳ ಜೊತೆ ಒಂದ್ ಸ್ವಲ್ಪ ಮಾತಾಡೋದಕ್ಕೆ. ರಾಜಸ್ಥಾನಲ್ಲಿ ನಾವು ಓಡಾಡುವಂತ ರೋಡ್ ಈ ತರ ಇರುತ್ತೆ, ಕಂಪ್ಲೀಟ್ ಮರಳು. ಇದು ರಾಜಸ್ಥಾನಿ ಕುರಿ ಮತ್ತು ಮೇಕೆಗಳ ತಳಿ. ಯಾವ ಊರ್ಗೋದ್ರು ಮೇಕೆ ಬುದ್ಧಿ ಬಿಡಲ್ಲ, ಎರಡು ಕಾಲ್ ಹಾಕೊಂಡು ಮರ ಮುರಿದೋಗೋದಾಗ್ಲಿ. ನಮ್ಮನೇಲಿ ನಾಯಿ ಸಾಕಂಗಿವ್ರು ಒಂಟೆ ಸಾಕೋರ್ಗುರು. ಭಯ ಆಗಲ್ವಾ ನಿಮ್ಗೆ? ಏನಕ್ಕೆ ಎದ್ರಕೋಬೇಕು ಪಾಪ, ಪ್ರಾಣಿಗಳನ್ನ ಪ್ರೀತಿ ಮಾತ್ರ ಅವು ಬರ್ತವೆ. ಒಳಗಡೆ ಪುಕ ಪುಕ ಅಂತೈತೆ, ಹೀರೋಯಿಸಂ ನೋಡಿ. ಈ ದೇವಸ್ಥಾನದ ಬೆಟ್ಟದ ಮೇಲಿಂದ ಇಡೀ ಊರು ಈ ತರ ಕಾಣಿಸ್ತಾ ಇದೆ. ನಮ್ಮ ಮೈಸೂರಿನ ಜನಗಳು ನಾವು ಯಾವತ್ತಿಗೂ ಹೇಳ್ತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಾಗ್ಬೋದು, ನಮ್ಮ ಮೈಸೂರಿನ ರಾಜಮನೆತನಕ್ಕೆ ಯಾವಾಗಲೂ ಏನಕ್ಕೆ ನಾವು ಚಿರಋಣಿಗಳಾಗಿರ್ಬೇಕು ಅಂತಂದ್ರೆ ನಮಗೆ ನೀರಾವರಿ ವ್ಯವಸ್ಥೆ ಹತ್ರ ಮಾಡ್ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಏನ್ ಸಮಾಚಾರ? ಇವತ್ತು ನಮ್ಮ ಲೋಕಲ್ ಗೈಡ್ ಜೊತೆ ತೋರಿಸಿ ಅವ್ರನ್ನ. ಲೋಕಲ್ ಗೈಡ್ ನಮ್ಮ ನರೇಂದ್ರ ಅಂತ. ಸೊ ಅಣ್ಣ ಫುಲ್ ಸ್ಟಡಿ. ನರೇಂದ್ರನ್ ಜೊತೆ ಜಲಂ ಸಿಂಗ್ ಇದಾರೆ. ಸೊ ನಾವು ಹೋಗ್ತಾ ಇದೀವಿ ರಾಜಸ್ಥಾನ ಸಫಾಡ ಊರ್ನ ನೋಡೋದಕ್ಕೆ, ಇಲ್ಲಿ ಹಳ್ಳಿ ಜನಗಳ ಜೊತೆ ಒಂದ್ ಸ್ವಲ್ಪ ಮಾತಾಡೋದಕ್ಕೆ. ಇಲ್ಲಿ ಕುರಿ ತೋರಿಸ್ತಾನಂತ ಅಣ್ಣ. ಒಂಟೆ ತೋರಿಸ್ತಾನೆ, ಕ್ಯಾಮಲ್ 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 ಆ ಒಂಟೆನ ತೋರಿಸ್ತೀನಿ ಅಂತ ಹೇಳಿದಾನೆ. ಅದೆಲ್ಲ ನಿಮಗ್ ತೋರ್ಸಂತ ಪ್ರಯತ್ನ ಮಾಡ್ತೀವಿ. ಅಂಡ್ ನಮ್ಮ ಸಾರಥಿ ಇವತ್ತು ಅಕ್ಷಯ್ ಸಿಂಗ್. ಅಕ್ಷಯ್ ಬೈ ಮುಂದೆ ನೋಡಿ, ನೀವು ಹಿಂದೆ ನೋಡ್ಬೇಡಿ. ಏ ಫ್ರಂಟ್ ಮೇ ದೇಖೋ ಬೈ, ಯಾ ಬೈ ಎಲ್ಲ ಬಾಯಿ ಬಳಸ್ತಾ. ಸೊ ಹಂಗೆ ಬನ್ನಿ, ಮುಂದೆ ಹೋಗ್ತಾ ಹೋಗ್ತಾ ರಾಜಸ್ಥಾನ ಹಳ್ಳಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ರಾಜಸ್ಥಾನಲ್ಲಿ ನಾವು ಓಡಾಡುವಂತ ರೋಡ್ ಈ ತರ ಇರುತ್ತೆ, ಕಂಪ್ಲೀಟ್ ಮರಳು. ಇಲ್ಲಿ ನಮ್ಮ ಮನೆಯವ್ರು ಇದಾರೆ. ಇಲ್ಲಿ ನೋಡಿ, ಮೇಕೆ ಇದೆ ಇಲ್ಲಿ. ಅವನಂತೂ ಫುಲ್ಲು ಕಾಮಿಡಿ ಗುರು, ಕಾಮಿಡಿ ಮಾಡ್ತಾನೆ ಶಿಷ್ಯ, ಕಾಮಿಡಿ ಮಾಡ್ತಾನೆ. ಗುಡ್ಕಾಕ ರಾಜ ಅವನು. ನೋಡಿ ಇಲ್ಲಿ. ಸೊ ಇದು ಕುರಿ ಮೇಕೆ ಎಲ್ಲ ಸಾಕೊಂಡಿದೆ. ಬರೀ ಮೇಕೆ, ಕುರಿನೂ ಇದೆ, ಮೇಕೆನೂ ಇದೆ. ಸೊ ನೋಡ್ಬೋದು ನೋಡಿ, ನಮ್ದೆಲ್ಲ ಸಣ್ಣ ಇಷ್ಟು ಹೈಟ್ ಬರಲ್ಲ ಕುರಿಗಳು, ಇಷ್ಟು ದೊಡ್ಡ ದೊಡ್ಡ ಕುರಿಗಳಿದೆ ನೋಡಿ ಇಲ್ಲಿ. ಬಾ, ಇದೇ ಕೆಲ ನಿಂತ್ಕೊಬಿಟ್ಟೆ. ಭಯ ಆಗ್ತೀವಾ? ಇದ್ ನನ್ನೇ ನೋಡ್ತೈತೆ. ಏಯ್ ನೋಡೋದ ಬಾ, ಅದು ಯಾವ್ದು ಹುಡುಗಿ ಹಿಂಗಿದೆಯಲ್ಲ ಅಂತ. ಅದು ಬಾ, ಯಾಕೆ ಗೋಂಗಾಟ್ ಹಾಕೊಂಡಿಲ್ಲ ಅಂತ ನೋಡ್ತೈತೆ ಅದು. ಸರಿ ಮುಂದೆ ಬಾ. ಆಯ್ತು, ಇಲ್ಲಿ ನೋಡಿ, ಅಣ್ಣ ಎಲ್ಲ ಸೊಪ್ಪು ಉದುರಿಸ್ತಾ ಇದಾರೆ ನೋಡಿ ಇಲ್ಲಿ. ಅವ್ರ ಪೇಟ ಸಖತ್ತಾಗೈತಲ್ಲ. ಹೌದು ನೋಡು. ಆಮೇಲೆ ಬಾಟಲ್ ತಂದಿದ್ದಾರೆ ಬ್ಯಾಗ್ ಅಲ್ಲಿ. ಜನ ಏನು ಉದಿಸ್ತಿರೋದವ್ರು? ಸೊಪ್ಪು. ಎಲ್ಲಿ? ಕಾಳ್ತಾರನಾ? ಹಾ ಹಾ ಹಾ, ಅದು ತಿನ್ನುತ್ತಿದ್ದು. ಓ ಸೂಪರ್. ನೋಡ್ಬೋದು ನೀವು, ಈ ಮರದಲ್ಲಿ ಒಂದು ಕಾಯಿ ತರ ಇರುತ್ತೆ, ಕಾಯಿ ಮತ್ತೆ ಸೊಪ್ಪು. ಅವರ ತಿರ್ಕ ಅಲ್ಲಾಡಿಸ್ತಾರೆ, ಅವಾಗ ಅದು ಕೆಳಗಡೆ ಬೀಳುತ್ತೆ, ತಿಂತಾರೆ. ಇದು ರಾಜಸ್ಥಾನಿ ಕುರಿ ಮತ್ತು ಮೇಕೆಗಳ ತಳಿ. ಸೊ ಇವ್ರ ಹೇಳೋ ಪ್ರಕಾರ ಒಂದು ಕುರಿಗೆ 10,000 ಬೆಲೆ ಬರುತ್ತೆ. ಕೇಳಿದ್ವಿ ಅವ್ರನ್ನ. ಹಾ, ಒಂದು 10,000. ಹಾ ನೋಡಿ ಇಲ್ಲಿ ಎಷ್ಟೆಷ್ಟು ದೊಡ್ಡದಿದೆ ನೋಡಿ. ಇದು ತೆನೆ, ಇದು ಚಂದ. ಇದು ಮೇಕೆ ಇದೆಯಲ್ಲ, ತೆನೆ ಇದು ಮೇಕೆ. ಈಸಿಯಾಗಿ ಗೊತ್ತಾಗ್ತಿದೆ, ಇನ್ ಸ್ವಲ್ಪ ದಿನದಲ್ಲಿ ಮರಿ ಹಾಕುತ್ತೆ ಅಲ್ವಾ ಅದು. ಹೌದೌದೌದು ನೋಡಿ ಇಲ್ಲಿ ಎಲ್ಲ ವೈಟಿಂಗು. ಅವ್ರೊಂದು ವಿಜುವಲ್ ಅವ್ರ ಹಿಂದೆ ಹೋಗ್ತಾವೆಲ್ಲ ಇವು ನೋಡಿ. ವೈಟಿಂಗ್ ಇದು, ನಮಗೇನು ಕೊಟ್ರು ತಿಂತೀವಿ ಅಂತ. ಕಮಾನ್ ಅಣ್ಣ. ನೋಡಿ ಇಲ್ಲಿ ಎಲ್ಲ ಉದುರುತ್ತಾ ಇದಾವೆ. ನಮ್ಮೇಲೆ ಉದುರುತ್ತೋ ಶಬಾಷ್, ನಮ್ಮೇಲೆ ಬಂದ್ಬಿಟ್ಟವ ಮೇಲೆ. ನೋಡಿ ಸಣ್ಣ ಸಣ್ಣ ಸೊಪ್ಪು ಈ ತರ. ಏನಿಲ್ಲದು? ಹಾ ಇಲ್ಲಿ ಇದು ಕಾಯಿ ಈ ತರ. ಇದು ಇದೆ ಅನ್ಸುತ್ತೆ, ನಾನು ಇಷ್ಟಪಡ್ತೀನಲ್ಲ ಅದು. ಕಾಡು ಹುಣ್ಸೆ. ಇದಲ್ಲ ಇದಲ್ಲ ತೊಳ್ರಲ್ಲ. ಪಿಂಕ್ ಕಲರಾ? ತೊಳ್ರ ನೀವು ತಿನ್ಕೊಳ್ಳಿ ನೀವೇ, ಆಯ್ತು. ಸೊ ನೋಡಿ, ಇದು ರಾಜಸ್ಥಾನಿ ರೈತರ ಜೀವನ, ಅಂದ್ರೆ ಕುರಿಗಾಹಿಗಳ ಜೀವನ. ಮಾತಾಡಿಸ್ತೀನಿ ಅವ್ರನ್ನ. ಏನು ಮಾಡೋದ ಕೇಳು. ಹಾ ಪೂಚೋ ಅಂಕಲ್ ಕೋ. आप कितने साल से पाल रहे हैं इसको? ಅವ್ರಿಗೆ ಅರ್ಥ ಆಯ್ತಾ ಇಲ್ಲ. ಹೇಳಿದ್ರಾ? ಚಿಕ್ಕ ವಯಸ್ಸಿಂದ ಹೇಳ್ತಾರಂತ. ಅವ್ರಿಗೆ ಹಿಂದಿ ಬರಲ್ವಾ ಕೇಳಿ? ಹಿಂದಿ ಬರಲ್ವಾ? ಇದಕ್ಕೇನು ಊಟ ಕೊಡ್ತಾರೆ ಕೇಳಿ? ಇದಕ್ಕೇನು ಊಟ ಕೊಡ್ತಾರೆ ಕೇಳಿ? ಊಟ ಟ್ರಾನ್ಸ್ಲೇಟ್ ಮಾಡಿ, ಟ್ರಾನ್ಸ್ಲೇಟ್ करो. ये खाते हैं सब नीम ऐसे से पेड़ को खाते हैं घास. ನಂಗೆ ಅರ್ಥ ಆಗಲಿಲ್ಲ. ಅಂದ್ರೆ ಯಾವ್ದಾದ್ರು ಈ ತರ ಎಲೆಗಳೆಲ್ಲ ತಿನ್ಸ್ತಾರೆ ಅಷ್ಟೇ. ಗ್ರಾಸು. ಜೋಳ ಎಲ್ಲ ತಿನ್ಸಲ್ವಾ? ಜೋಳ ಗೋಧಿ ಎಲ್ಲ ತಿನ್ಸಲ್ವಾ?
ಅಂದ್ರೆ ಹೇಳಿರೋ ಪ್ರಕಾರ ಸ್ವಲ್ಪ ಪ್ರಮಾಣದಲ್ಲಿ ನಮ್ ಕೈ ತಿಂಡಿ ಅಂತ ಕೊಡ್ತಾರೆ, ಆತರ ಕೊಡ್ತಾರಂತೆ. ಸೊ ಮೇಜರ್ ಇವರು ಈ ತರ ಅಂದ್ರೆ ರಾಜಸ್ಥಾನಕ್ಕೆಲ್ಲ ಬಂದಾಗ ಈ ತರ ಮರಗಳು ತುಂಬಾ ಇದೆ ಇಲ್ಲಿ. ಬಿಟ್ಟು ಮೇಯಿಸ್ತಾರೆ. ಬಿಟ್ಟು ಮೇಯಿಸ್ತಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ನೀರಿನ ಏನಂತಾರೆ, ನಮ್ಮ ಗ್ರೌಂಡ್ ವಾಟರ್ ಲೆವೆಲ್ ತುಂಬಾ ಕಮ್ಮಿ ಇರೋದ್ರಿಂದ ಈ ತರ ಕುರುಚಲು ಗಿಡ ಅಂತ ಕರಿತೀವಿ ನಮ್ ಕಡೆ. ಇದೆಲ್ಲ ಗಿಡಗಳು ಬೆಳ್ಕೊಂಡಿರೋದ್ರಿಂದ ಈ ತರ ಜೊಲ್ಲೆ ಈ ಕೊಕ್ಕೆಯಲ್ಲಿ ಉದುರಿಸ್ತಾರೆ. ಸೊಪ್ಪಾಗ್ಬೋದು, ಕಾಯಾಗ್ಲಿ ಬೀಳುತ್ತೆ, ಅದನ್ನ ತಿನ್ನಂತದ್ದು. ನೋಡಿ ಇಲ್ಲ ಇಟ್ಕೊಂಡು ತಿಂತಾವ್ ನೋಡಿ, ಈ ತರ ತಿಂತವೆ. ಇದು ರಾಜಸ್ಥಾನ ಕುರಿಗಳ ಕತೆ. ನೋಡಿ ನಮ್ ಕಡೆ ಹಸುಗಳಿಗೆ ಹಾ. ಇದ್ ಮಾಡಿಸ್ತಾರಲ್ಲ ಇನ್ಶೂರೆನ್ಸ್, ಇಲ್ಲಿ ಇದಕ್ ಮಾಡ್ಸಿದಾರ ನೋಡಿ, ಝೂಮ್ ಮಾಡಿ ತೋರಿಸಿ. ಏನಮ್ಮ ಇನ್ಶೂರೆನ್ಸ್ ಮಾಡ್ಸಿದಾರೆ ನಮ್ಮ ನಿಂಗೆ? ಇನ್ಶೂರೆನ್ಸ್ ಅವ್ರಿಗೆ ನಾಚಿಕೆ, ಅವ್ಳಿಗೆ ತಿರಿಕತ್ತಾಳೆ. ಅದು ಹುಡ್ಗ ಇವ್ರು. ಹುಡುಗಿ ಹೋಗ್ರಲ್ಲ, ನಮ್ಮ ಮನೆ ಕಡೆ ಬೈತಾರೆ ಗಂಡಸ್ರ ಜೊತೆ ಮಾತಾಡಿದ್ರೆ ಇಂಥದ್ದು. ನೋಡಿ ಇಲ್ಲಿ ಅಕ್ಷಿ ಅಲ್ಲಿ ನೋಡಿ, ಯಾವ ಊರ್ಗ್ ಹೋದ್ರು ಮೇಕೆ ಬುದ್ಧಿ ಬಿಡಲ್ಲ. ಮೇಕೆ ಬುದ್ಧಿ ಎರಡು ಅದೇ. ಕಾಲ್ ಹಾಕೊಂಡು ಮರ ಮುರಿದೋಗೋದಾಗ್ಲಿ, ಅಣ್ಣ ನೀನ್ ಮುಂದೆ ಬಂದ್ಬಿಟ್ಟಿ ಅಣ್ಣ, ನಂಗೂ ಭಯ ಆಗುತ್ತೆ ಆಮೇಲೆ ಬುದ್ಧಿಬಿಟ್ಟಿಯ. ನೋಡಿ ಎಷ್ಟು ನೀಟಾಗಿ ನಮ್ಮಲ್ಲಿ ಈ ಮೇಯ್ತಾ ಇದಾರೆ ನೋಡಿ, ತರದೊಂದಿತ್ತು, ಅಲ್ವಾ? ಮಾರ್ಬಿಟ್ರು. ನಮ್ಮಲ್ಲಿ ಒಂದು ದೊಡ್ಡಣ್ಣ ಅಂತಿದ್ದ, ದೊಡ್ಡಣ್ಣ ನಮ್ಮ ಅಪ್ಪ ಅಂತಿದ್ದ, ಮಾರ್ಬಿಟ್ಟಿದ್ರು ಮಾರ್ಬಿಟ್ರು. ರಾಜಸ್ಥಾನಕ್ಕೆ ಬಂದ್ಮೇಲೆ. ನಾವು ರಾಜಸ್ಥಾನಕ್ಕೆ ಬಂದ್ಮೇಲೆ ನೋಡಿ. ಮಾರ್ಬಿಟ್ರು. ಸೇಮ್ ಹಿಂಗೆ ಇದ್ದ ಅವನು. ಚಂದು, ಹಾ? ಹುಡುಗ್ರೇನ ನಮ್ ಕಡೆ ಹಿಂಗೆ ಇರ್ತಾರೆ, ಹುಡುಗಿರ್ ಹಿಂಗಿರಲ್ವಲ್ಲ ಅಂತ ನೀನೇ ನೋಡ್ತಾವೆಲ್ಲ. ನೋಡಿ ಇಲ್ಲಿ ನಮ್ಮನೇಲಿ ನಾಯಿ ಸಾಕಂಗ್ ಇವ್ರು ಒಂಟೆ ಸಾಕೋರ್ ಗುರು. ನೋಡಿ ಇಲ್ಲಿ ಹಿಂಗ್ ಒಗಿತಾ ಇದೆ. ಒಂಟೆ ಮಲ್ಕಾಗ್ತಾ ಇದೆ. ನೋಡಿ ಇಲ್ಲಿ ಹೆಂಗಿದೆ ಹೆಂಗೆ. ಅಲ್ಲಿ ನೋಡಿ. ಸೊ ನಾವು ಈ ಒಂಟೆ ನೋಡೋದು ಸುಮಾರು ಮನೆಯೆಲ್ಲ ಸುತ್ತಾಡ್ಕೊಂಡು ಗಲ್ಲಿ ಸುತ್ಕೊಂಡ್ ಬಂದಿದೀವಿ ಈ ಹಳ್ಳಿಲಿ. ಏನು ಕಕ್ಕ ಮಾಡುತ್ತೆ, ಎಲ್ಲಾ ಪ್ರಾಣಿ ಕಕ್ಕ ಮಾಡುತ್ತೆ. ಅದು ಬೇರೆ ಮೆಲ್ಲಿಗೆ ಹೇಳ್ತೇವೆ, ಜೋರಾಗಿ ಹೇಳು. ಒಳ್ಳೆ ಸೈಕ್ ಮಾಡ್ತಾಳಪ್ಪ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಕೂತ್ಕೊಂಡೆ ಕಕ್ಕ ಮಾಡ್ತೈತೆ ಅದು. ಸೋಂಬೇರಿ ಒಂಟೆ ಅದು. ಬನ್ನಿ ಎದ್ಬಿಟ್ಟೋದ ಮೇಲೆ ಗುದ್ದಲ್ವ ಇದು? ಅದಿತ್ತೆ ಅಷ್ಟೇ. ಜಲ್ಲು ಏನ್ ಮಾಡ್ಬೇಕು ಕೇಳಿ ಜಲ್ಲು. ಬಿಸ್ಪಡ ಬಿಡು, ಶಿಷ್ಯ ಬಿಸ್ಪಡ ಬಿಡು ಜಲ್ಲು. ಬಿಸ್ಪಡೆ ತಾನೆ ಜಲ್ಲು ಅವನ್ಗೆ, ಬಿಸ್ಪಡೆ ಹಂಗೆ ಎಬ್ಸಕ್ ನೋಡಿ ಅಷ್ಟೇ. ನೋಡಿ ಇದು ಕಕ್ಕ ಮಾಡೋದು ಪಿಕ್ಕೆ ತರ ಆಗ್ತಿದೆ ನೋಡಿ, ಸಗಣಿ ಇದು ದಪ್ಪ ಪಿಕ್ಕೆ ಇದು. ಇಲ್ಲಿ ನೋಡಿ ಶಿಷ್ಯ, ಓಡಿಸ್ಕ ಬಂದ್ರೆ ನಿನ್ನ ಮಾಡ್ತೀನಿ ನಿನ್ನ. ಊಡ್ರೆ ಓಡ್ತೈತೆ. ಲೋ ಈಗ ಸುಧಾಗೋಯ್ತು ಶಿಷ್ಯ. ನಾ ಅತ್ತ ಹೊಂಡೈತಿ ಕಣಪ್ಪ. ನನ್ನ ಈ ಕಡೆ ಬಾ ಚಂದು. ಏನ್ ಗುರು ಇಷ್ಟ ಇದೆ ಇದು? ಅವನೇ ಬೈದಲ್ಲಿ ನಿಂತ ಜಲ್ಲು. ಈ ರೇಸನ್ ತೋರ್ಸಕ್ ಬಂದ ಅವನೇ ಬೈದಲ್ಲಿ ನಿಂತವನೀಗ. ಬನ್ನಿ ನಡ್ರಿ. ಆಯ್ತಾ ಒಂಟೆ ಜೊತೆ ವಾಕಿಂಗು? ಒಂಟೆ ಜೊತೆ ವಾಕಿಂಗ್ ಎಲ್ಲ ಆಯ್ತು. ನೋಡಿ ಇಲ್ಲಿ ಎಷ್ಟು ಹೈಟ್ ಇದೆ ಒಂಟೆ ಅಂತಂದ್ರೆ. ಹುಡುಗ ನಾನ್ ನೋಡ್ದೆ. ಹುಡುಗ ಇದು ಹೆಸರಿದ್ಯಾ ಕೇಳಿ. ಹೆಸರಿದೇನ ಇದಕ್ಕೆ? ನಾಮ್ ಕ್ಯಾ ಹೈ? ಪೂಚೋ. ಅಣ್ಣ ಯಾಕೆ ತಾಳ್ಮೆ ತಗೋ ಗುರು ನೀನು. ಬಾದಲ್ ಬಂಟಿ ಅಂತ ಕರೀತಾರಂತೆ. ಬಾದಲ್. ಓ ಬಾದಲ್. ಹಾಯ್ ಬಾದಲ್. ಸೊ ನೋಡ್ಬೋದು ಈ ಊರಲ್ಲಿ ಎಷ್ಟು ಒಂಟೆ ಸಾಕಿದ್ದಾರೆ ಜಲ್ಲು? ಈ ಊರಲ್ಲಿ ಎಷ್ಟು ಒಂಟೆ ಸಾಕಿದ್ದಾರೆ ಊರಲ್ಲಿ? ಹತ್ತಿದೆಯಂತೆ ಊರಲ್ಲಿ. ಇದು ಅದ್ರಲ್ಲಿ ಒಂದು. ಇದು ಎಷ್ಟು ಒಳ್ಳೆ ಬುದ್ಧಿ ಕಲ್ಸಿದಾರೆ ಅಂದ್ರೆ, ಏನು ಮಾಡಲ್ಲ, ಹೇಳದ್ ಮಾತು ಕೇಳುತ್ತೆ. ಬಟ್ ಏನಪ್ಪಾ ಅಂತಂದ್ರೆ, ಹೇಳದ್ ಮಾತು ಕೇಳಿ ಅನ್ಬಿಟ್ಟು ಮೂಗೇನೋ ಚುಚ್ಬಿಟ್ಟು ಅಲ್ಲಿಗೆ ದಾರ ಹಾಕಿದ್ದಾರೆ. ನೋವಾಗತ್ತೆ ಅಂತ ನಾನು ತುಂಬಾ ಟೈಟ್ ಎಳಿತಾ ಇಲ್ಲ. ಬಟ್ ಇಲ್ಲಿನ ಪದ್ಧತಿ ಒಂಟೆ ಸಾಕಂತದ್ದು. ನೋಡಿ ಇಲ್ಲಿ ನೋಡಿ, ಈಗ ವಾಕ್ ಮಾಡಿಸ್ತೀನಿ ನೋಡು. ಬಾಗ್ರು ಬಾಮ ಬಾಸಿ ಸರಿ ನೋವು ಮಾಡಲ್ಲ ಬಾರ. ನೋಡು ದೈತ್ಯ ಪ್ರಾಣಿ ಅಲ್ಲ, ಭಯ ಆಗಲ್ವಾ ನಿಮ್ಗೆ? ಏನಕ್ಕೆ ಹೆದರ್ಕೋಬೇಕು ಪಾಪ, ಪ್ರಾಣಿಗಳನ್ನ ಪ್ರೀತಿ ಮಾತ್ರ ಅವು ಬರ್ತವೆ. ನೋಡು ಬರ. ಹಂಗೆ ಒದ್ರೆ ಮುಗಿತ್ ಕತೆ, ಅದ್ ಬೇರೆ ಪ್ರಶ್ನೆ. ಇಲ್ಲ ನೀನ್ ಬೇಡ ಅಲ್ಲಾಡ್ ಸಿದಿಸ್ಬಿಡಿರೋ. ನೋಡು ನಾವೇ ಅಂತ್ಕೊಂಡ್ ನೋಡ್ಬೇಕು. ಸಾಕ್ಬಿಡಿ. ಈಗಲ್ ವ್ಯೂ ಅಂತಾರಲ್ಲ, ಹಂಗೆ ಕ್ಯಾಮಲ್ ವ್ಯೂ ಇದು. ಒಂದು ಫೋಟೋ ತೆಗಮ್ಮ ಕ್ಯಾಮಲ್ ಜೊತೆ. ನಂದು ನೋಡಿ ಇಲ್ಲಿ ಅಕ್ಷಯ್ ಬಾಯ್ ಅದನ್ನ ಮಲಗಿಸ್ಬಿಟ್ರು. ಮಲ್ಕೊಳಮ್ಮ ಹಂಗೆ. ಗುಡ್ ಬಾಯ್. ಓಕೆ ಬೈ. ಹೀರೋ ಆಯ್ತು. ಮಲಗಿಸಿದ್ಮೇಲೆ ಬಾ ಇಟ್ಕೊಳಕ್ ನೀನು. ಬೇಡ ಬೇಡ ನೀನ್ ಕೂತ್ಕೋತೀಯ ಶಿಷ್ಯ? ನೀನ್ ಕೂತ್ಕೋತೀಯಾ? ಜಲ್ಲು ಕೂತಾನೆ ಕೇಳಿವನು ಶಿಷ್ಯ. ನೀನ್ ಕೂತ್ಕೋ. आप बैठो भाई. नरेंद्र डर नहीं लगता है ना? नरेंद्र डर नहीं लगता है ना? आप बैठो.
ಇರ್ಲಿ ಬಿಡ ನಿಂತ್ಕೊಳ್ಳಿ ಬಿಡ ಬಿಡ ಸಖತ್ತಾಗಿದೆ ಬಿಡ ಅಲ್ಲಿ ಸೂಪರ್ ಆಗಿದೆ. ವಯಸ್ಸಾಗಿದೆ ಒಟ್ಟಿನಲ್ಲಿ ಇದಕ್ಕೆ ಚಲೋ. ಹಾ ಜಲಂ ಸಿಂಗ್ ಹೆಂಗೆ ನರೇಂದ್ರ ಸಿಂಗ್ ಒಳಗೆ ಪುಕ್ಕ ಪುಕ್ಕ ಅಂತ ಅದೇ ಇಲ್ಲಿ ಭಯ ಪಡಿಸ್ಬಿಡಕಣ ಅವನಲ್ಲೋ ಅವನ್ಗೆ ಒಳಗಡೆ ಪುಕ್ಕ ಪುಕ್ಕ ಅಂತೈತೆ ಹೀರೋಯಿಸಂ ತೋರ್ಸ್ಬೇಕು ಏ ಹೀರೋ ಬನ್ ಗಯತ್ತು ಹೀರೋ ಬನ್ ಗಯ ಬಸ್ 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 ಜಿ ಬಸ್ ಬಸ್ ಏ ಸಾಕ್ ಸಾಕ್ ಬಸ್ 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 ಕರೋ ಹೇಳಿ ಕೂರಿಸ್ತಾ ನೋಡು ಯಪ್ಪ ಜೀವ ಬಂತು ಅಂತ ಇವನು. ಸೊ ನಾವು ಕೂತ್ಕೋಬಹುದು ಬಟ್ ನಾನೇ ಒಂದು 80-85 ಕೆಜಿ ಬರ್ತೀನಿ. ಪಾಪ ತೂಕ ಕೊಡೋದು ಬೇಡ ಅದಕ್ಕೆ. ಏ ಬೇಡಪ್ಪ ನಮ್ ಜಲಂ ಅವ್ರ ಅಣ್ಣ ಮನೆಯಿಂದಾನೆ ಹೇಳ್ ಕಳ್ಸಿದ್ರು, ನರೇಂದ್ರ ಸರಿ ಇಲ್ಲ ಸೈಕ್ ಮಾಡ್ತಾನೆ ನೋಡ್ಕೊಳ್ಳಿ ಅಂತ. ನಾವು ಆಂಟಿ ಕೇಳಿದ್ದು ಒಂಟೆಗೆ ಹೆಸರು ಇದೆಯಾ ಅಂತ, ಹೆಸರಲ್ಲಿ ಇಲ್ಲಪ್ಪ ಅಂತಾರೆಲ್ಲ ಕರಿಯಲ್ಲ ಅಂತಂದ್ರು. ನನ್ಗೆ ಆತ ಅನ್ಸಿದ್ದು ಬಟ್ ಡೌಟ್ಫುಲ್ ಇತ್ತು ಮಾರ್ವಾಡಲ್ಲಿ ಹೇಳಿದ್ದವ್ರು. ಇವನ್ ಸುಮ್ನೆ ಇರ್ಬೇಕು ತಾನೆ ಬಾದಲ್ಲ ಅಂತ ಇವನೇ ಹೆಸರಿಟ್ಬಿಡ. ನಾನ್ ಎಲ್ಲಿಂದ ಮಂದಿ ಹೆಸರು ನೋಡ್ತಾ ಇದೀನಿ. ಮನೆಯವ್ರೆಲ್ಲ ಹೇಳಿದ್ರು ನಂಬಡ ಶಿಷ್ಯ ಸರಿ ಇಲ್ಲ ಅಂತ. ಹೆಂಗ್ ಸೈಕ್ ಮಾಡ್ತಾರ ನೋಡಿ ಬಾದಲ್ ಅಂತೆ. ಇವಾಗ ನಮ್ಮ ಅಕ್ಷಯ್ ಜಲಂ ಸಿಂಗ್ ಮತ್ತೆ ನರೇಂದ್ರ ಭಯ್ಯ ಅವರು ಇವ್ರನ್ನ ಚಾಮುಂಡೇಶ್ವರಿ ದೇವಸ್ಥಾನ ಕರ್ಕೊಂಡ್ ಬಂದಿದ್ದಾರೆ ನೋಡಿ. ಇಲ್ಲಿ ಇದು ಚಾಮುಂಡೇಶ್ವರಿ ದೇವಸ್ಥಾನ. ಅಂದ್ರೆ ಊರ್ ಮಧ್ಯದಲ್ಲೇ ಒಂದು ಚಿಕ್ಕ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಅಂತ ದೇವಸ್ಥಾನ ಇದು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ ಕಾರ್ ಮರಳಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು, ಅದು ತೋರಿಸ್ತೀನಿ ನೋಡಿ. ಇವಾಗ ಅಲ್ಲಿ ಕಂಪ್ಲೀಟ್ ಮರಳುಗಾಡಿ ಇದೆ ನೋಡಿ, ಅಲ್ಲಿ ಸಿಗಾಕೊಂಡಿದ್ದು ನಮ್ಮ ಕಾರು. ಏನೋ ಕಷ್ಟಪಟ್ಟು ಕಾರ್ ಆಚೆ ತಂದು ಮನೆ ಸೇರ್ಕೊಂಡಿದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನನೇ, ಒಳ್ಳೆ ಪ್ಯಾಲೇಸ್ ತರ ಕಟ್ತಾರೆ ಅಲ್ವಾ ನೋಡಿ. ಎಲ್ಲ ದೇವಸ್ಥಾನದ ಆಸ್ತಿ ಇಲ್ಲಿ ನೋಡ್ಬೋದು ನೀವು ನೋಡಿ. ಈ ದೇವಸ್ಥಾನದ ಬೆಟ್ಟದ ಮೇಲಿಂದ ಇಡೀ ಊರು ಈ ತರ ಕಾಣಿಸ್ತಾ ಇದೆ. ಸಫಾಡ ಊರು ಈ ತರ ಕಾಣಿಸ್ತಾ ಇದೆ. ಅಂಡ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಏನಮ್ಮ ಏನಂತೀರಾ? ನಾನು ಇಲ್ಲಿದ್ದೀನಿ. ಇಲ್ಲಿದ್ಯಾ? ಇದು ಸಿಗಾಕೊಂಡ್ಬಿಟ್ಟೈತೆ ಬಂದೆ. ನೋಡಿ ಇಲ್ಲಿದ್ದೀರಾ ಮೇಡಮ್? ಇಲ್ಲಿದ್ದೀನಿ. ಅಲ್ಲಿದ್ದೀರಾ ಮೇಡಮ್? ನೋಡಿ ಮೇಡಮ್. ಅದೇ ಅಲ್ಲಂತೂ ಇಲ್ಲೊಂದು ನೋಡ್ಬಿಡಿ. ಈಗ ಅಲ್ಲಿ ಅದೇ ರೋಡ್ ಕಂಡ್ರಪ್ಪ ಸಿಗಾಕೊಂಡಿದ್ ನಾವು ಕಾರ್ ತಂದ್ಬಿಟ್ಟು. ಸಿಕ್ಕಾಕ್ಸಿದಂತ ಪುಣ್ಯಾತ್ಮ ಇವ್ರೆ. ಎಷ್ಟು ಸಾಧನೆ ಮಾಡಿದಂತ ಫೀಲ್ ಅವ್ರಿಗೆ. ಅಲ್ಲಿ ನೋಡಿ ನಾನೇ ಮಾಡಿದ್ದು ಅಂತ ತೋರ್ಸ್ಕತ್ತವ್ರೆ. ಸರ್ ನೋಡಿ ಸಖತ್ತಾಗಿದೆ ದೇವಸ್ಥಾನ. ಪೂರ್ತಿ ಮಾರ್ಬಲ್ ಅಲ್ಲಿ ಕಟ್ಟಿದ್ದಾರೆ. ಹೌದು, ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಬೆಟ್ಟಗಳಿದೆ ನೋಡಿ. ಹೌದು, ಬಟ್ ಇಲ್ಲಿ ಹಸಿರಿರಲ್ಲ, ಪೂರ್ತಿ ಕಲ್ಲಿನ ಬೆಟ್ಟಗಳು. ಕಲ್ಲಲ್ ಬೆಟ್ಟ. ಅಲ್ಲೊಂದು ದೇವಸ್ಥಾನ ಇದೆ. ಎಲ್ಲಿ? ಅಲ್ಲಿ ಇಲ್ಲಿದೊಂದು ಒಂಥರ ಗ್ರಾಮ ದೇವತೆ ತರ. ಹೌದು, ಗ್ರಾಮ ದೇವ್ರ ತರ ನೋಡಿ. ಇಲ್ಲಿ ರಾಜಸ್ಥಾನಲ್ಲಿ ಎಷ್ಟು ನೀರ್ ಬರ್ತದೆ ನೋಡಿ ಬರುಳಲ್ಲಿ. ಎಷ್ಟು ದಪ್ಪ ಇದೆ ನೀರು ಇಲ್ಲಿ. ಅಂದ್ರೆ ಚಂದ ಇವಾಗ ಆನ್ ಮಾಡಿರ್ತಾರಲ್ಲಮ್ಮ, ಸ್ಟಾರ್ಟಿಂಗ್ ಪೈಪ್ ಎಲ್ಲ ತುಂಬ್ಕೊಂಡ್ ಬರ್ಬೇಕಲ್ಲ, ಗಾಳಿ ತುಂಬಿರುತ್ತೆ. ಸ್ವಿಮ್ ಮಾಡಕ್ ಸಖತ್ತಾಗೈತೆ ಇದು. ಏನೋ ಸ್ವಿಮ್ ಮಾಡಕ್ ಸಖತ್ತಾಗೈತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು, ದೊಡ್ಡದಾಗಿ ತೊಟ್ಟಿ ಮಾಡ್ಕೊಂಡಿದಾರೆ ಅಷ್ಟೇ ಅವರು. ನೋಡಲ್ಲಿ ನನ್ನಷ್ಟು ಇದೆ ಗುರು ತೊಟ್ಟಿ. ಕೆಳಗಡೆ ಆಳ ಇನ್ನಿದೆ, ಇನ್ನು ಆಳ ಇದೆ. ಆಳ ಇದೆ ಇಲ್ವಂತೆ. ಆಳ ಇಲ್ವಾ? ಈ ಗ್ರೌಂಡ್ ಲೆವೆಲ್ ಅಂದ್ರೆ ನನ್ನಷ್ಟು ನೀರು ಬರುತ್ತೆ ಇಲ್ಲಿ. ಇಷ್ಟು ನೋಡಿ, ಇಲ್ಲಿ ಸಾಸಿವೆ ಬೆಳೆದಿದ್ರು, ಇವತ್ತು ಕುಯ್ತಾ ಇದ್ದಾರೆ. ಸೊ ಅಲ್ಲಿ ಕಣ ಮಾಡ್ಕೊಂಡು ಒಕ್ಕಣೆ ಮಾಡ್ತಾರೆ. ಮುಂದೆ ಇಲ್ಲಿ ಮೆಂತ್ಯ ಹಾಕೊಂಡಿದ್ದಾರೆ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಅಳ್ಳು ಅಂತ ಕರೀತಾರೆ, ಕ್ಯಾಸ್ಟ್ರೋಲ್. ಸೊ ನಮ್ ಕಡೆ ಅರಳೆಣ್ಣೆ ಅಂತ ಕರಿತೀವಲ್ಲ, ತಲೆ ಕೈ ಎಣ್ಣೆ ಎಲ್ಲ, ಅದನ್ನ ಮಾಡೋಂಥದ್ದು. ನಮ್ ಕಡೆ ಫುಲ್ ಡಿಮ್ಯಾಂಡ್ ಅಪ್ಪ ಇದಂತೂ. ಹೌದೌದು, ನಮ್ಮ ಮನೇಲೆಲ್ಲ ಅರಳು ಎಣ್ಣೆ ಮಾಡ್ತಾರೆ, ಅದಕ್ಕೆ ಫುಲ್ ಹುಡುಕ್ತಾರೆ ಎಲ್ಲಾ ಕಡೆ ಇದನ್ನ. ಇವ್ರು ಅದನ್ನ ಎಕರೆ ಗಟ್ಲೆ ಹಾಕಿದ್ದಾರೆ. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮೂರ್ಗಳಲ್ಲಿ ನಾವೊಂದೇ ಹೊಲ್ದ ಅರ್ಗಲ್ ಹಾಕೋತೀವಿ, ತೇವ್ರಿ ಮೇಲೆ ಹಾಕೋತೀವಿ. ಅರ್ಗಲಿ ಅಂದ್ರೆ ಅರ್ಥ ಆಗಲ್ಲ, ಎಡ್ಜಲ್ಲಿ ಅಂತ ಹಾಕೋತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ನೋಡೋದಾದ್ರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಒಂದು 7 ಎಕರೆ ಹಾಕಿದ್ದಾರೆ. 7 ಎಕರೆ ಬೆಳೆಸಿದ್ದಾರೆ. ಸೊ ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಇಲ್ಲಿನ ಜನ. ಒಂದೊಂದ್ ಹನಿ ನೀರಿಗೂ ಕೂಡ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಸೂಪರ್, ವಾತಾವರಣ ಚೆನ್ನಾಗಿದೆ. ಏನ್ ಚಂದು? ಹೌದು, ಮುಸ್ಸಂಜೆ ಮಾತಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ನಡ್ಕೊಂಡು. ಈಗ ಅಲ್ಲ, ನಾನು ಇದು ನಿಮ್ದೇನಾ ಇದು ಕಿತ್ಕೊಡಿ ಬಾತ್ ಮಾಡ್ಕೊಡೋಣ ಅಂತ ಕೇಳೋಣ ಅನ್ಕೊಂಡೆ ಅವ್ರನ್ನ. ಮೆಂತ್ಯ ಬಾತ್ ಮಾಡೋಣ ಅಂತ. ಹೌದು, ಇಲ್ಲಿ ನೋಡಿ, ಇಲ್ಲಿ ಹಳ್ಳ ತಂದು ಕಣಕ್ ಹಾಕಿದ್ದಾರೆ ಒಕ್ಕಣೆ ಮಾಡೋದಕ್ಕೆ. ಆ ಕಣದಲ್ಲಿ
ಸಾಸಿವೆ ತಂದು ಹಾಕಿದ್ದಾರೆ. ಸಾಸಿವೆ ಒಕ್ಕಣೆ ಮಾಡೋದಕ್ಕೆ. ಬನ್ನಿ ಇಲ್ಲಿ ಗೋಧಿ ತೋರಿಸ್ತೀನಿ ಬನ್ನಿ. ನಮ್ಮ ಕಡೆ ಎಲ್ಲ ಎಲ್ಲೂ ಗೋಧಿ ಬೆಳೆಯಲ್ಲ. ಜೋಳ, ರಾಗಿ, ಭತ್ತ, ಮೆಕ್ಕೆಜೋಳ, ಮಕ್ಕಳ ಜೋಳ, ನಾವೆಲ್ಲ ಗೋಧಿ ನೋಡಿದ್ದು ಪಾರ್ಲೇಜಿ ಬಿಸ್ಕೆಟ್. ಪಾರ್ಲೇಜಿ ಬಿಸ್ಕೆಟ್ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇದು ಗೋಧಿ ಗಮ್ ಅಂತ ಇದೆ ಬಂದ್ರೆ ಅಂತಾನೆ ಇಲ್ಲ. ನಿಂಗೆ ನೆಗಡಿಯಾಗಿ ಮೂಕಿಟ್ಟಿದ್ದೀರು. ನೋಡಿ, ಸೂರ್ಯ ಮುಳುಗ್ತಾ ಇದ್ದಾನೆ. ಇದೆಲ್ಲ ಗೋಧಿ ಹಾಕಿದ್ದಾರೆ ಇಲ್ಲಿ. ಚೆನ್ನಾಗಿದೆ ಅಲ್ವಾ? ನೋಡಿ, ಅಂದ್ರೆ ಈ ಹಿಂದೆ ವಿಡಿಯೋಗಳಲ್ಲಿ ಹೇಳಿದೀನಿ, ರಾಜಸ್ಥಾನದ ಬರೀ ಮರುಭೂಮಿ ಇದೆ, ಅದಿದೆ ಇದಿದೆ ಅಂತಲ್ಲ. ಹೌದು, ಒಂದು ಜೈಸಲ್ಮಾರ್ ಕಡೆ ಎಲ್ಲ ಹೋದ್ರೆ ಮರುಭೂಮಿ ಇದೆ. ಬಟ್ ಇಲ್ಲಿ ಅಷ್ಟು ಮರಳಿಲ್ಲ, ಒಳ್ಳೆ ಭೂಮಿ ಇದೆ, ಬೆಳೆ ಬೆಳೆಯೋದಕ್ಕೆ ಒಳ್ಳೆ ಮಣ್ಣು. ಆಮೇಲೆ ಇಲ್ಲಿನ ಜನಗಳು ತುಂಬಾ ಕಷ್ಟಪಡ್ತಾರೆ. ತುಂಬಾ ಕಷ್ಟಪಟ್ಟ ತಕ್ಕಂಗೆ ಒಳ್ಳೆ ಬೆಳೆಗಳು ಬರ್ತಾ ಇದೆ. ಅಂಡ್ ಯಾವುದೇ ಬೆಳೆ ನೋಡ್ಬೋದು, ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಒಂಥರ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬೇಕಾಬಿಟ್ಟಿ ಚಂದ ಕೆಲವೊಬ್ರು ನೋಡಲ್ಲಿ ಮಾತಾಡ ಸಿಕ್ಬಿಟ್ರೆ ಸಾಕಿ ಒಳಗೆ ಇಲ್ಲದೇನೋ ಕೊಡ್ತೀನಿ ಅಂದ್ರು. ಏನಿದು? ಇದು ನಮ್ ಕಡೆ ಬೆಳಿತಾರೆ. ಇಲ್ಲಿ ನೋಡಿ, ಇದೆ 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 ಇದೆ. ನನ್ ಜೈಮುನ್ ಜೊತೆ ಇದು ಆಟ ಆಡ್ತಿರ್ಲಿಲ್ವಾ ಅವತ್ತಿದ್ರಲ್ಲಿ? ಹೌದು. ಸೊ ಅಳಿಗುಳಿ ಮನೆ ಆಡೋದಕ್ಕೆ ಹುಣಸೆ ಪಿಚ್ ಯೂಸ್ ಮಾಡ್ತಾರೆ. ಹುಣಸೆ ಪಿಚ್ ಇಲ್ದಿರಂತ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಅಂಡ್ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು, ಕುಟ್ಟಬೇಕು. ಮತ್ತೆ ಎಣ್ಣೆ ಮಾಡ್ತಾರೆ ಇದ್ರಲ್ಲಿ, ಇವ್ರ ಮಮ್ಮಿ ಮಾಡ್ತಾರೆ. ಸೊ ಎಣ್ಣೆ ಮಾಡಿದಾಗ ಅದಕ್ಕೊಂದಷ್ಟು ಪೋಷ ಅದೇ ಅದೊಂದಿನ ವಿಡಿಯೋ ಮಾಡೋಣ. ಅದಕ್ಕೆ ಇಷ್ಟು ಸೇರ್ ಹಳ್ಳಿಗೆ ಇಷ್ಟೇ ನೀರ್ ಹಾಕ್ಬೇಕು ಅಂತೆಲ್ಲ ಒಂದಷ್ಟು ರೂಲ್ಸ್ ಇದೆ, ತುಂಬಾ ರೂಲ್ಸ್ ಇದೆ. ರೂಲ್ಸ್ ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ಇರುತ್ತೆ. ರೂಲ್ಸ್ ಎಲ್ಲ ಸೊ ಮೆಜರ್ಮೆಂಟ್ ಎಲ್ಲ ಯೂಸ್ ಮಾಡಿ ಸೊ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ದೇಹಕ್ಕೆ ತುಂಬಾ ತಂಪು. ಇಲ್ಲಿದ್ದಾಗ ಆಗ್ತಾ ಇಲ್ಲ, ಮೈಸೂರಲ್ಲಿ ದಿನ ಬಿಟ್ಟು ದಿನ ತಲೆಗೆ ಹರಳೆಣ್ಣೆ ಹಾಕ್ಬಿಟ್ಟು ಮಲ್ಕೊಳ್ಳೋದು ನಾನು. ಎಷ್ಟೇ ನಿದ್ದೆಗಿಟ್ಟಿರಿ, ಒಂದು ಹರಳೆಣ್ಣೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ರು ಅಂತೂ ಎಷ್ಟು ನಿದ್ದೆ ಬರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಇಲ್ಲಿ ಭಯ್ಯ ಸ್ಮೈಲ್ ಸ್ಮೈಲ್ ಹಾಯ್. ಸೊ ಪಾಪ ಎತ್ಕೊಂಡಿರುವಂತ ಜಲಂ ಸಿಂಗ್ ಅವರು ಅವ್ರ ಅಣ್ಣನ ಪಾಪ ಕರ್ಕೊಂಡ್ ಬಂದಿದ್ದಾರೆ. ಸೊ ನಮ್ಗೆ ರಾಜಸ್ಥಾನ ತೋರ್ಸೋದಕ್ಕೆ ಅಂದ್ರೆ ನಿಮ್ಗಳು ತೋರ್ಸೋದಕ್ಕೆ ನಾವು ನೋಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ. ಪಕ್ಕದಲ್ಲಿ ಅಕ್ಷಯ್ ಸಿಂಗ್ ಅವರು, ಅವರ ಸೋದರ ಮಾವ. ಸಿಸ್ಟರ್ ನಿನ್ನ ಹೆಸರೇನೋ? ಅವನ ಹೆಸರೇನು? ಸರ್ವಣ್. ಸರ್ವಣ್ ನಮ್ ಜೊತೆ ತುಂಬಾ ಚೆನ್ನಾಗಿ ಸುತ್ತಾಡ್ತಾ ಇದ್ದಾನೆ, ಒಳ್ಳೊಳ್ಳೆ ವಿಚಾರಗಳು ಹೇಳ್ತಾ ಇದ್ದಾನೆ. ನಮ್ ಶಿಷ್ಯ ಎಲ್ಲ ಮಿಸ್ ಆಗ್ಬಿಟ್ಟ. ಇನ್ನೊಬ್ಬ ನಮ್ಮ ನರೇಂದ್ರ ಶಿಷ್ಯ ಮಿಸ್ ಆಗಿದ್ದಾನೆ. ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಬಂದೇ ಬರ್ತಾನೆ ಅವನು. ಸೊ ನೋಡ್ಬೋದು, ನಮ್ಮ ಕಡೆ ರಾಜಸ್ಥಾನಿ ಜಾಲೋ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಹಿಂದುಳಿದ ಜಿಲ್ಲೆ ಏನೇ ಕರಿತೀವಿ ಅಂತಂದ್ರೆ ವಾಟರ್ ಸೋರ್ಸ್ ತುಂಬಾ ಕಡಿಮೆ ಇದೆ. ಈಗ ನಮಗೆ ನವೆಂಬರ್ ಅಕ್ಟೋಬರ್ ತನಕ ಮಳೆ ಆಗಿತ್ತು. ಫೆಬ್ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಸ್ವಲ್ಪ ಬೋರ್ವೆಲ್ ನೀರು ಬರ್ತಾ ಇದೆ, ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರಿನ ಜನಗಳು ನಾವು ಯಾವತ್ತಿಗೂ ಹೇಳ್ತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಾಗ್ಬೋದು, ನಮ್ಮ ಮೈಸೂರಿನ ರಾಜಮನೆತನಕ್ಕೆ ಯಾವಾಗಲೂ ಏನಕ್ಕೆ ನಾವು ಚಿರಋಣಿಗಳಾಗಿರ್ಬೇಕು ಅಂತಂದ್ರೆ ನಮ್ಗೆ ನೀರಾವರಿ ವ್ಯವಸ್ಥೆ ಹತ್ರ ಮಾಡ್ಕೊಟ್ಟಿದ್ದಾರೆ. ಸೊ ಯಾವಾಗ್ಲೂ ನೀರಾವರಿ, ಆಮೇಲೆ ಎಲೆಕ್ಟ್ರಿಸಿಟಿ ಅದೆಲ್ಲ ಅವರಿಂದಾನೇ ನಮಗೆ ಸಿಗ್ತದೆ. ಸೊ ನಮ್ಗೆ ಆ ಅಂದಿನ ರಾಜರ ಮುಂದಾಲೋಚನೆ ಏನಿತ್ತು, ಆ ರಾಜರು ಕಷ್ಟಪಟ್ಟಂತ ದಿನಗಳು ನಮಗೋಸ್ಕರ ತುಂಬಾ ಮಾಡಿದ್ದಾರೆ. ನಾವು ಯಾವತ್ತಿಗೂ ಅವ್ರನ್ನ ಏನೋ ಚಿರಋಣಿಗಳು ಅಂತಂದು ತಪ್ಪು, ಚಿರಋಣಿಗಳಾಗಿರ್ಬೇಕು ನಾವು. ಸೊ ನೆನ್ಸ್ಕೊಳ್ಳೇಬೇಕು ಡೈಲಿ ನಾವು. ಸೊ ನಮ್ಮ ಮಂಡ್ಯ, ಮದ್ದೂರು, ಮಳವಳ್ಳಿ ಈ ತರ ಭಾಗಗಳಲ್ಲಿ KRS ನೀರಿಂದ ಅಂದಿದ್ರೆ ಎಷ್ಟು ಕಷ್ಟ ಆಗೋದು ನೀರಿಗೀಗ. ಹೌದು ಅಲ್ವಾ? ಹೌದು. ಸೊ ಎಲ್ಲರೂ ಇಲ್ಲೇ ನಾಲ್ವಡಿ ರಾಜಕುಮಾರರ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಸಿಕ್ಕರೆ ನಮಸ್ಕಾರ ಮಾಡಿ ಕೈ ಮುಗಿರಿ. ಸೊ ನೋಡಿ, ಹೇಳಿದ್ನಲ್ಲ, ನಾವಿವತ್ತು ಸೌತ್ ಅಲ್ಲಿ ನಮ್ಮ ಮೈಸೂರು, ಬೆಂಗಳೂರು, ಹಳೆ ಮೈಸೂರು ಭಾಗದಲ್ಲಿ ಏನಕ್ಕೆ ನಾವು ಸಮೃದ್ಧವಾಗಿದ್ದೀವಿ, ತಕ್ಕ ಮಟ್ಟಿಗೆ ಒಂದು ಫಿನಾನ್ಷಿಯಲ್ ಸ್ಟೇಬಲ್ ಆಗಿದ್ದೀವಿ. ಇಲ್ಲಿನ ಜನಗಳು ಕಷ್ಟಪಡೋದು ನೋಡ್ಬಿಟ್ರೆ ಯಪ್ಪ ಕಷ್ಟ. ಒಂದು ಹೊತ್ತಿನ ಊಟಕ್ಕೆ ಇವತ್ತಿಗೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಸೊ ಭಾರಿ ಕಷ್ಟ, ದುಡ್ಡಿಗಂತೂ ಭಾರಿ ಕಷ್ಟಪಡ್ತಾರೆ ಇಲ್ಲಿ. ಸೊ ಅದು ನಮ್ಮಲ್ಲಿ ಅಷ್ಟು ಕಷ್ಟ ಇಲ್ಲ ಅನ್ನೋದಕ್ಕೆ ಕಾರಣನೇ ರಾಜಮನೆತನದವರು. ತುಂಬಾ ಚೆನ್ನಾಗಿ ನಮ್ ನಡ್ಸ್ಕೊಂಡ್ ಬಂದಿದ್ದಾರೆ, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಏನಂತೀರಾ? ಅಷ್ಟೇ. ಸೊ ಈ ವಿಡಿಯೋಗೆ ಎಂಡ್ ಆಗ್ತಿದೆ. ಮಾತಾಡಕ್ಕೆ ಹೇಳ್ಬಿಡ್ತೀರಾ, ಎಲ್ಲ ನೀವೇ ಮಾತಾಡ್ತಿರಲ್ಲ ಅಂತೀರಾ. ಸೊ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದೀವಿ. ಮುಂಬರೋ ವಿಡಿಯೋಗಳು ಮತ್ತೆ ಸಿಗೋಣ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಬಾಯ್ ಬಾಯ್.